ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 10ನೇ ತರಗತಿಯ ಮಾಡೆಲ್ ಕ್ವೆಶ್ಚನ್ ಪೇಪರ್ ಗಣಿತದ ಪೇಪರ್ 1 ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2024 ಮತ್ತು 25ನೇ ಸಾಲಿನ ಗಣಿತದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಲ್ಲಿನ ಪ್ರಶ್ನೆ ಸಂಖ್ಯೆ 31ರವರೆಗಿನ ಪ್ರಶ್ನೆಗಳ ಪರಿಹಾರವನ್ನ ಹಿಂದಿನ ವಿಡಿಯೋಸ್ನಲ್ಲಿ ನೋಡಿದ್ದೇವೆ. ಪಾರ್ಟ್ 1 ಪಾರ್ಟ್ 2. ಈ ಪಾರ್ಟ್ 3 ನಲ್ಲಿ ಉಳಿದಂತ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ತಾವು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಆಪ್ ನ ಆರಾಧ್ಯ ಟ್ಯೂಟೋರಿಯಲ್ ಆಪ್ ನ ಪ್ಲೇ ಸ್ಟೋರ್ ಆಪ್ ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕೋರ್ಸ್ ಗಳಿಗೆ ಜಾಯ್ನ್ ಆಗಬಹುದು ಅಂತ ಹೇಳುತ್ತಾ ಈ ಒಂದು ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ 31ನೇ ಪ್ರಶ್ನೆ. ಹಿಂದಿನ ವಿಡಿಯೋದಲ್ಲಿ 30 ಪ್ರಶ್ನೆಗಳ ಪರಿಹಾರವನ್ನು ನೋಡಿದ್ದೇವೆ. ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ, ಪಾರ್ಟ್ 1 ಮತ್ತು ಪಾರ್ಟ್ 2. ಈ ಪಾರ್ಟ್ 3 ವಿಡಿಯೋದಲ್ಲಿ ಒಂದು ಅಸಮಬಾಹು ತ್ರಿಭುಜ ಎಬಿಸಿ ಯಲ್ಲಿ ಬಿಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ಎಬಿ ಯನ್ನ ಎಡಿ ಬಿಂದುವಿನಲ್ಲಿ ಮತ್ತು ಎಸಿ ಯನ್ನ ಈ ಬಿಂದುವಿನಲ್ಲಿ ಛೇದಿಸಲಿ. ಡಿಇ ಸಮಾಂತರವಾಗಿದೆ. ಡಿಇ ಸಮಾನುಪಾತ ಬಿಸಿ ಈಕ್ವಲ್ಸ್ ಟು 2:5, ಎಡಿ ಈಕ್ವಲ್ಸ್ ಟು 2 ಸೆಂಟಿಮೀಟರ್, ಎಇ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಮತ್ತು ಡಿಇ ಈಕ್ವಲ್ಸ್ ಟು 4 ಸೆಂಟಿಮೀಟರ್ ಆದಾಗ ತ್ರಿಭುಜ ಎಬಿಸಿಯ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ಆ ಹೇಳಿಕೆ ಪ್ರಕಾರ ಒಂದು ಚಿತ್ರವನ್ನು ಇಳಿಸ್ತೇನೆ. ಚಿತ್ರವನ್ನು ಇಳಿಸೋಣ. ಮೊದಲ ಒಂದು ತ್ರಿಭುಜ ಎಬಿಸಿ ಅನ್ನೋದೊಂದು ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ. ಎಬಿಸಿ ಅನ್ನೋದೊಂದು ಅಸಮಬಾಹು ತ್ರಿಭುಜ ಅಂತ ತಗೊಂಡೇನೆ. ಈ ಎಬಿಸಿ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಬಿಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನ ಎಳೆಯಿರಿ. ಒಂದು ಸರಳ ರೇಖೆಯನ್ನ ಎಳೆಯುತ್ತೇನೆ. ಇಲ್ಲಿ ಬಿಸಿಗೆ ಸಮಾಂತರವಾಗಿರುವಂತೆ ಒಂದು ಸರಳ ರೇಖೆ. ಆ ಸರಳ ರೇಖೆ ಎಬಿಯನ್ನ ಡಿ ಬಿಂದುವಿನಲ್ಲಿ ಮತ್ತು ಎಸಿಯನ್ನ ಈ ಬಿಂದುವಿನಲ್ಲಿ ಛೇದಿಸಲಿ. ಈ ರೀತಿ ಛೇದಿಸಿದಾಗ ಕೊಟ್ಟಂತ ದತ್ತಾಂಶಗಳನ್ನ ಡಿಇ ಅನುಪಾತ ಬಿಸಿ ಈಕ್ವಲ್ಸ್ ಟು 2:5 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎಡಿಯ ಉದ್ದ 2 ಸೆಂಟಿಮೀಟರ್ ಮತ್ತು ಎಇಯ ಉದ್ದ 3 ಸೆಂಟಿಮೀಟರ್, ಡಿಇಯ ಉದ್ದ 4 ಸೆಂಟಿಮೀಟರ್ ಆದ್ರೆ ಸುತ್ತಳತೆಯನ್ನ ಕೇಳಿದ್ದಾರೆ. ಸುತ್ತಳತೆ ತ್ರಿಭುಜ ಎಬಿಸಿಯ ಸುತ್ತಳತೆ ಅಂತಂದ್ರ ಬಾಹು ಎಬಿ ಬಾಹು ಪ್ಲಸ್ ಬಿಸಿ ಬಾಹು ಪ್ಲಸ್ ಸಿಎ ಬಾಹು ಈಕ್ವಲ್ಸ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಕೊಟ್ಟಂತ ದತ್ತಾಂಶವನ್ನ ಡಿಇ ಭಾಗಿಲೆ ಬಿಸಿ ಈಕ್ವಲ್ಸ್ ಟು 2:5 ಅನುಪಾತಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನಾನು ಒಂದು ಕಾನ್ಸ್ಟಂಟ್ ನಂಬರ್ ಕೆ ಅಂತ ತಗೋತೀನಿ. 2k ಭಾಗಿಲೆ 5k ಆಗಿರ್ಲಿ. ಅದನ್ನ ಡಿಇಯ ಅಳತೆ 4 ಸೆಂಟಿಮೀಟರ್, 4 ಭಾಗಿಲೆ ಬಿಸಿ ಈಕ್ವಲ್ಸ್ ಟು 2k ಭಾಗಿಲೆ 5k. ಓರೆ ಗುಣಾಕಾರ ಮಾಡಿದಾಗ 2k ಈಕ್ವಲ್ಸ್ ಟು 4×5 20k ಇಂಟು ಬಿಸಿ. ಇಲ್ಲಿ ಬಿಸಿ ಅಂತ ಹೇಳಾಗ್ತದ. ಬಿಸಿ ಈಕ್ವಲ್ಸ್ ಟು 20k ಭಾಗಿಲೆ 5k, 2k ಅನ್ನ ಮಾಡಿದಾಗ ಕೆ ಕ್ಯಾನ್ಸಲ್ ಆಯ್ತು. ಬಿಸಿಯ ಉದ್ದ 10 ಸೆಂಟಿಮೀಟರ್ ಅಂತ ಸಿಕ್ತು. ಬಿಸಿಯ ಉದ್ದ 10 ಸೆಂಟಿಮೀಟರ್. ಇವಾಗ ನಾವು ಡಿಬಿಯ ಉದ್ದ ಮತ್ತು ಇಸಿಯ ಉದ್ದವನ್ನು ಕಂಡುಹಿಡಿದೆ ಆದಲ್ಲಿ ತ್ರಿಭುಜ ಎಬಿಸಿಯ ಸುತ್ತಳತೆಯನ್ನ ಕಂಡುಹಿಡಿಯಬಹುದು. ತ್ರಿಭುಜ ಎಬಿಸಿಯಲ್ಲಿ ಕೊಟ್ಟಂತ ದತ್ತಾಂಶದ ಪ್ರಕಾರ ಬಿಸಿ ಸಮಾಂತರವಾಗಿದೆ ಡಿಇ. ಈ ಬಿಸಿ ಸಮಾಂತರವಾಗಿದೆ ಡಿಇ. ಥೇಲ್ಸನ ಉಪಪ್ರಮೇಯ ಪ್ರಕಾರ ಎಡಿ ಭಾಗಿಲೆ ಎಬಿ ಈಕ್ವಲ್ಸ್ ಟು ಎಇ ಭಾಗಿಲೆ ಎಸಿ ಈಕ್ವಲ್ಸ್ ಟು ಡಿಇ ಭಾಗಿಲೆ ಬಿಸಿ ಅಂತ ಹೇಳಿ ಬರ್ಕೊಳ್ಬಹುದು. ಯಾಕಂದ್ರೆ ಥೇಲ್ಸನ ಉಪಪ್ರಮೇಯ ಪ್ರಕಾರ ಈ ರೀತಿ ಆಗ್ತದ. ಇದನ್ನ ಎಡಿ ಅಂತಂದ್ರ ದತ್ತಾಂಶ ಕೊಟ್ಟಿದಾರಲ್ಲ, ಎಡಿಯ 2 ಸೆಂಟಿಮೀಟರ್ ಇದೆ 2, ಎಬಿಯನ್ನ
ಎ ಡಿ ಪ್ಲಸ್ ಡಿ ಬಿ ಅಂತ ಹೇಳಿ ಬರ್ಕೊಳ್ಬಹುದು. ಎ ಬಿ ಪ್ಲಸ್ ಡಿ ಬಿ ಈಕ್ವಲ್ಸ್ ಟು ಎ ಇ 3 ಸೆಂಟಿಮೀಟರ್, ಎ ಸಿ ಅನ್ನ ಎ ಇ ಪ್ಲಸ್ ಇ ಸಿ ಅಂತ ಹೇಳಿ ಬರ್ಕೊಳ್ಬಹುದು. ಡಿ ಇ ಅಂತಂದ್ರೆ 4, ಬಿ ಸಿ ಅಂತಂದ್ರೆ ಇವಾಗಲೇ 10 ಸೆಂಟಿಮೀಟರ್ ಸಿಕ್ತು, 10 ಬರ್ಕೊಂಡಿನಿ ಇಲ್ಲಿ. ಇವಾಗ ಇದು 2, ಎ ಬಿ ಅನ್ನೋದು 2 ಸೆಂಟಿಮೀಟರ್ ಇದೆ, 2 ಪ್ಲಸ್ ಡಿ ಬಿ ಈಕ್ವಲ್ಸ್ ಟು 3, ಎ ಇ ಅನ್ನೋದು 3 ಪ್ಲಸ್ ಇ ಸಿ ಈಕ್ವಲ್ಸ್ ಟು 4/10. ಈ ಎರಡು ಟರ್ಮ್ಸ್ ಅನ್ನ ಇವೆರಡು ಈಕ್ವಲ್ ಆಗ್ತವ ಮತ್ತು ಇವೆರಡೂ ಕೂಡ ಈಕ್ವಲ್ ಆಗ್ತವ. ಅದನ್ನ ನಾನು ಇಲ್ಲಿ ಬರ್ಕೊಳ್ತೇನೆ. 2/2 ಪ್ಲಸ್ ಡಿ ಬಿ ಈಕ್ವಲ್ಸ್ ಟು 4/10. 2 ಒಂದಲೆ 2 ಎರಡಲೆ ಕ್ಯಾನ್ಸಲ್ ಆಗ್ತು. 1 ಗುಣಿಲೆ 10 ಮಾಡಿದಾಗ 10 ಈಕ್ವಲ್ಸ್ ಟು 2 ಇಂಟು 2 ಪ್ಲಸ್ ಡಿ ಬಿ. 2ನ್ನ ಈ ಕಡೆ ಬಂದು ಭಾಗಾಕಾರ ಆಗ್ತದೆ ಅಥವಾ ಅಲ್ಲೂ ಗುಣಾಕಾರ ಮಾಡ್ಬೋದು. ಭಾಗಾಕಾರ ಮಾಡಿದಾಗ 5 ಈಕ್ವಲ್ಸ್ ಟು 2 ಪ್ಲಸ್ ಡಿ ಬಿ ಅನ್ನೋದು ಬಂತು. ಈ 2ನ್ನ ಈ ಕಡೆ ಮಾಡಿದಾಗ ಡಿ ಬಿ ವ್ಯಾಲ್ಯೂ ಎಷ್ಟು ಬರ್ತದ? ಡಿ ಬಿ ಈಕ್ವಲ್ಸ್ ಟು 5 ಮೈನಸ್ 2 ಮಾಡಿದಾಗ ಡಿ ಬಿ ಅನ್ನೋದು 3. ಡಿ ಬಿ ಈಕ್ವಲ್ಸ್ ಟು 3. ಇನ್ನೊಂದು ಇ ಸಿ ಅನ್ನ ಕಂಡುಹಿಡಿಬೇಕು. ಇಲ್ಲಿ 3/3 ಪ್ಲಸ್ ಇ ಸಿ ಈಕ್ವಲ್ಸ್ ಟು 4/10. ಓರೆ ಗುಣಾಕಾರ ಮಾಡಿದಾಗ ಇದು 30. 4 ಇಂಟು 3 ಪ್ಲಸ್ ಇ ಸಿ ಈಕ್ವಲ್ಸ್ ಟು 13 30. ಇವಾಗ 3 ಪ್ಲಸ್ ಇ ಸಿ ಈಕ್ವಲ್ಸ್ ಟು 30/4. 4 7 28, 2 ಉಳಿತು, 4 5 20. ಇ ಸಿ ಈಕ್ವಲ್ಸ್ ಟು 7.5 ಮೈನಸ್ 3 ಮಾಡಿದಾಗ ಇ ಸಿ ಬೆಲೆ 4.5. 7.5ರಲ್ಲಿ 3 ಹೋದ್ರೆ 4.5 ಅನ್ನೋದು ಉತ್ತರವನ್ನು ಸಿಕ್ತು. ಇವಾಗ ತ್ರಿಭುಜದ ಸುತ್ತಳತೆ ಇದು 4.5 ಅನ್ನು ಸಿಕ್ತಿಲ್ಲಿ. 4.5 ಒಟ್ಟು ಎಷ್ಟಾಗ್ತದೆ ಇಲ್ಲಿ? ಎ ಸಿ ಅನ್ನೋದು 3 ಪ್ಲಸ್ 4.7 ಅಂದ್ರೆ 7.5 ಆಗ್ತದ. ಇದು ಡಿ ಬಿ ಅನ್ನೋದು 3 ಸಿಕ್ಕ್ಯದ, 3 ಪ್ಲಸ್ 2 ಅಂದ್ರೆ 5 ಆಗ್ತದ. ಇದು 10. ಎಲ್ಲವನ್ನು ಕೂಡಿಸಿದಾಗ ತ್ರಿಭುಜದ ಸುತ್ತಳತೆಯನ್ನು ಸಿಗ್ತದ. ತ್ರಿಭುಜ ಎ ಬಿ ಸಿ ಯ ಸುತ್ತಳತೆ ಎ ಬಿ ಬಾಹು ಪ್ಲಸ್ ಬಿ ಸಿ ಬಾಹು ಪ್ಲಸ್ ಸಿ ಎ ಬಾಹು. ಎ ಬಿ ಯ ಅಳತೆ ಎಷ್ಟಾಗ್ತದ? ಎ ಡಿ ಪ್ಲಸ್ ಡಿ ಬಿ ಅಂತ ಹೇಳಾಗ್ತದ. ಇವೆರಡನ್ನ ಕೂಡಿಸಿದಾಗ 2 ಪ್ಲಸ್ 3 ಕೂಡಿಸಿದಾಗ ಎ ಬಿ ಅನ್ನೋದು ಬರ್ತದ 5 ಪ್ಲಸ್ ಬಿ ಸಿ ಅಂದ್ರೆ 10 ಪ್ಲಸ್ ಸಿ ಎ ಅಥವಾ ಎ ಸಿ ಅಂದ್ರೆ 3 ಪ್ಲಸ್ 4.5 ಕೂಡಿಸಿದಾಗ 7.5. ಎಲ್ಲವನ್ನ ಕೂಡಿಸಿದಾಗ 22.5 ಸೆಂಟಿಮೀಟರ್ ಅನ್ನೋದು ತ್ರಿಭುಜದ ಸುತ್ತಳತೆಯನ್ನ ಸಿಗ್ತದ. ಮುಂದಿನ ಪ್ರಶ್ನೆ. ಈ ಮುಂದಿನ ಪ್ರಶ್ನೆ ಒಂದು ವೃತ್ತಕ್ಕೆ ಸಂಬಂಧಿಸಿದ ಪ್ರಮೇಯದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಮೇಯವನ್ನ ಈಗಾಗಲೇ ತಾವೆಲ್ಲರೂ ಬಿಡಿಸಿದ್ದೀರಿ. ಇದ್ರದೊಂದು ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಬೇಕು. ಒಂದು ವೇಳೆ ನೋಟ್ಸ್ ಅನ್ನ ಇರದಿದ್ರೆ ಮುಂದಿನ ಲೆಕ್ಕವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಚಿತ್ರ 33ನೇ ಪ್ರಶ್ನೆ. ಚಿತ್ರದಲ್ಲಿ ಒ ಎ ವೈ ಬಿ ಯ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಒ ಎ ವೈ ಬಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ 462 ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ. ಎ ಒ ಬಿ ಈಕ್ವಲ್ಸ್ ಟು ಈ ಕೋನವನ್ನ 120 ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನ ಕಂಡುಹಿಡಿಬೇಕು. ಕೊಟ್ಟಂತ ದತ್ತಾಂಶ ಬರ್ಕೊಳ್ಳೋಣ. ಪರಿಹಾರ ಏನನ್ನು ಕೊಟ್ಟಿದ್ದಾರೆ? ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 462 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಏನನ್ನು ಕಂಡುಹಿಡಿಬೇಕು ನಾವು? ಎ ವೈ ಬಿ ಯ ಕಂಸದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಮಾಡೋಣ. ಇಲ್ಲಿ ಥೀಟಾ ಎಷ್ಟು? 120/360 ಇಂಟು 22/7 ಇಂಟು ತ್ರಿಜ್ಯ ಗೊತ್ತಿಲ್ಲ ಆರ್ ಸ್ಕ್ವೇರ್ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಬೇಕು ಇಂಟು 462 ಸೆಂಟಿಮೀಟರ್ ಸ್ಕ್ವೇರ್. 0 ಕ್ಯಾನ್ಸಲ್ ಆಯಿತು. 12 1 12 3 ಇಲ್ಲಿ 22/21
7 ಮೂರಲೆ 21, ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 462 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದಿತ್ತು. ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 462 ಗುಣಿಲೆ 21 ಭಾಗಿಲೆ 22. ಇದು 22 ಭಾಗಿಲೆ 21 ಆ ಕಡೆ ಕಳಿಸಿದಾಗ 21 ಭಾಗಿಲೆ 22 ಅಂತ ಹೇಳಾಗ್ತದ. 11 2ಲೆ 22, 11 4ಲೆ 44, ಇಲ್ಲಿ 2 ಉಳಿತು, 11 2ಲೆ 22, ಮತ್ತಿದು 2 2ಲೆ 2 1ಲೆ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 21 ಗುಣಿಲೆ 21 ಅಂತ ಹೇಳಾಗ್ತದ. ಆರ್ ಈಕ್ವಲ್ಸ್ ಟು ರೂಟ್ 441. ತ್ರಿಜ್ಯದ ಬೆಲೆ ಆರ್ ಈಕ್ವಲ್ಸ್ ಟು 21 ಸಿಕ್ತು. ನಾವು ಇವಾಗ ತ್ರಿಜ್ಯಾಂತರ ಖಂಡದ ಉದ್ದವನ್ನ ಕಂಡುಹಿಡಿಯಬಹುದು. ತ್ರಿಜ್ಯಾಂತರ ಖಂಡದ ಉದ್ದ ಕಂಸದ ಉದ್ದ ಸೂತ್ರ ಕಂಸದ ಉದ್ದ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಅಂತ ಹೇಳಾಗ್ತದ. ಥೀಟಾ ಅಂದ್ರೆ 120, ಕೋನ 120 ಭಾಗಿಲೆ 360 ಇಂಟು 2 ಇಂಟು 22 ಭಾಗಿಲೆ 7. ತ್ರಿಜ್ಯ ಎಷ್ಟು ಬಂದದ 21 ಗುಣಿಲೆ 21, 0 0 ಕ್ಯಾನ್ಸಲ್ ಆಯಿತು. 2 12, 1ಲೆ 12, 12 ಮೂರಲೆ 36, 7 1ಲೆ 7 3ಲೆ ಇದು 3 ಕ್ಯಾನ್ಸಲ್ ಆಯಿತು. ಉಳಿತೇನಿಲ್ಲಿ 2 ಇಂಟು 22, ಇವೆರಡನ್ನ ಗುಣಿಸಿದಾಗ ಉತ್ತರ 44 ಸೆಂಟಿಮೀಟರ್. 44 ಸೆಂಟಿಮೀಟರ್ ಅನ್ನೋದು ಕಂಸದ ಉದ್ದವನ್ನು ಸಿಗ್ತದ. ಎ ವೈ ಬಿ ಕಂಸದ ಉದ್ದ 44 ಸೆಂಟಿಮೀಟರ್. ಈ ರೀತಿ ಇದರ ಲೆಕ್ಕವನ್ನು ಮಾಡಬೇಕು. ನೆಕ್ಸ್ಟ್ ಅಥವಾ ಪ್ರಶ್ನೆ 33ನೇ ಅಥವಾ ಪ್ರಶ್ನೆಯಲ್ಲಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. ಕಂಸದ ಉದ್ದವು 44 ಭಾಗಿಲೆ 21 ಸೆಂಟಿಮೀಟರ್ ಆದರೆ ಅದರ ವೃತ್ತದ ತ್ರಿಜ್ಯವನ್ನ ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಏನೇನು ಕೊಟ್ಟಿದ್ದಾರೆ ಕೊಟ್ಟಂತ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ. ಪರಿಹಾರ ಏನನ್ನ ಕೊಟ್ಟಿದ್ದಾರ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಮನಾಗಿದೆ. ಅದು ಎದಕ್ಕೆ ಸಮನಾಗಿರ್ತದ ಅಂತಂದ್ರೆ ಸಾಂಖ್ಯಿಕವಾಗಿ ಕಂಸದ ಉದ್ದಕ್ಕೆ ಸಮನಾಗಿದೆ ಅಂತ ಹೇಳಿ ದತ್ತದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಬೇಕು. ಕಂಸದ ಉದ್ದಕ್ಕೆ ಸಮನಾಗಿದೆ, ಕಂಸದ ಉದ್ದ. ಹಾಗಾದ್ರೆ ಈ ಸೂತ್ರ ಏನಾಗ್ತದೆ ಇಲ್ಲಿ? ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಇವೆರಡು ಈಕ್ವಲ್ ಆಗ್ತವ ಅಂತೇಳಿ ಕೊಟ್ಟಿದ್ದಾರೆ. ಕಂಸದ ಉದ್ದ ಮೊದಲ ಇಲ್ಲಿ ಆರ್ ಅನ್ನ ಕಂಡಿಡಿದ ನಂತರ ಕಂಸದ ಉದ್ದವನ್ನು ಬರ್ಕೋತೀನಿ. ಥೀಟಾ ಡಿವೈಡೆಡ್ ಬೈ 360, ಥೀಟಾ ಡಿವೈಡೆಡ್ ಬೈ 360 ಕ್ಯಾನ್ಸಲ್ ಆಯಿತು. ಇದು ಪೈ ಅನ್ನು ಕ್ಯಾನ್ಸಲ್ ಆಯಿತು. ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 2r ಅನ್ನೋದು ಉಳಿತು. ಇಲ್ಲಿ ಒಂದು ಆರ್ ಅನ್ನ ಈ ಕಡೆ ಬಂದು ಆರ್ ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತ ಹೇಳಾಗ್ತದ ಈಕ್ವಲ್ಸ್ ಟು 2. 1 ಕ್ಯಾನ್ಸಲ್ ಆಯಿತು. ಆರ್ ಈಕ್ವಲ್ಸ್ ಟು 2. ತ್ರಿಜ್ಯದ ಉದ್ದ 2 ಸೆಂಟಿಮೀಟರ್ ಅಂತ ಸಿಕ್ತು. ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಕಂಸದ ಉದ್ದ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಕಂಸದ ಉದ್ದ ಎಷ್ಟು? 44 ಭಾಗಿಲೆ 21 ಅಂತ ಹೇಳಿ ಕೊಟ್ಟಿದ್ದಾರೆ ಈಕ್ವಲ್ಸ್ ಟು ಥೀಟಾ ಅಂತಂದ್ರೆ ಅದು ಗೊತ್ತಿಲ್ಲ, ಅದು ಆಸ್ ಇಟ್ ಈಸ್ ಇಕ್ಕೋಬೇಕು. 360 ಇಂಟು 2 ಇಂಟು 22 ಡಿವೈಡ್ ಬೈ 7. ಪೈ ಅಂದ್ರೆ 22 ಭಾಗಿಲೆ 7. ಆರ್ ಬೆಲೆ ಈಗಾಗಲೇ ಸಿಕ್ಕಿದೆ ಎಷ್ಟು? 2. ಇವೆಲ್ಲವನ್ನು ಗುಣಿಸಬೇಕು. ಗುಣಿಸಿದಾಗ 44 ಭಾಗಿಲೆ 21 ಈಕ್ವಲ್ಸ್ ಟು ಥೀಟಾ ಡಿವೈಡ್ ಬೈ 360 ಇಂಟು ಇಲ್ಲಿ 44 ಗುಣಿಲೆ 2 88 ಭಾಗಿಲೆ 7. ಈ ಎಲ್ಲವನ್ನ ಈ ಕಡೆ ತಂದಾಗ 44 ಭಾಗಿಲೆ 21 ಗುಣಿಲೆ 7 ಭಾಗಿಲೆ 88. ಈ ಕಡೆ ಥೀಟಾ ಡಿವೈಡೆಡ್ ಬೈ 360 ಅಂತ ಹೇಳಿ ಉಳಿತು. ಆಮೇಲೆ 360 ಆಮೇಲೆ ತರೋಣ. ಇಲ್ಲಿ 11 4ಲೆ 44, 11 8ಲೆ 88, 4 1ಲೆ 4 2ಲೆ ಇವೆರಡನ್ನ ಗುಣಿಸಿದಾಗ 7, 21 2ಲೆ 42 ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಅಂತ ಹೇಳಾಯ್ತು. ಮತ್ತೆ ಇದನ್ನು ಪುನಃ 7 1ಲೆ 7 6ಲೆ ಅಂತ ಹೇಳಿ ಬಂತು. ಇವಾಗ ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ
ಓರೆ ಗುಣಾಕಾರ ಮಾಡಿದಾಗ 360 6 ಥೀಟಾ ಈಕ್ವಲ್ಸ್ ಟು 360 ಇಲ್ಲಿ ಥೀಟಾ ಈಕ್ವಲ್ಸ್ ಟು 360 ಭಾಗಿಲೆ 6 6 6 36 ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ. ಥೀಟಾನು ಸಿಕ್ತು, ಕೋನದ ಅಳತೆನೂ ಸಿಕ್ತು, ತ್ರಿಜ್ಯನೂ ಸಿಕ್ತು. ಈ ರೀತಿ ಎರಡೂ ಬೆಲೆಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 4 ಅಂಕದ 4 ಪ್ರಶ್ನೆಗಳನ್ನು ಇರ್ತಾವ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ. ನಕ್ಷೆಯನ್ನು ಇಳಿಸಬೇಕು. 2 ಸಮೀಕರಣಗಳನ್ನು ಕೊಟ್ಟಾಗ ಮೊದಲು ಅದರ ಟೇಬಲ್ಸ್ ಅನ್ನು ಹಾಕೋಬೇಕು. x ಪ್ಲಸ್ ವಾಯು ಈಕ್ವಲ್ಸ್ ಟು 6, ಇನ್ನೊಂದು 2x ಪ್ಲಸ್ ವಾಯು ಈಕ್ವಲ್ಸ್ ಟು 10. ಇದು y ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್ ಅಂತ ತಗೋತೀನಿ. ಇದು y ಈಕ್ವಲ್ಸ್ ಟು 10 ಮೈನಸ್ 2x. ಕೆಳಗಡೆ ಒಂದು ಟೇಬಲ್ ಅನ್ನ ಈ ಕಡೆ ಒಂದು ಟೇಬಲ್ ಅನ್ನ ತಗೊಳ್ಬೇಕು. ಈ ರೀತಿ ಇಲ್ಲಿ ಟೇಬಲ್ ಮಾತ್ರ ಅಂಕಗಳನ್ನು ಕೊಡ್ತಾರ, ಆ ಕ್ಯಾಲ್ಕುಲೇಷನ್ ಅದಕ್ಕೆ ಸಪರೇಟ್ ಆಗಿ ಅಂಕವನ್ನ ಇರಲ್ಲ. ಹಾಗಾಗಿ ಟೇಬಲ್ ನಾವು ಡೈರೆಕ್ಟ್ ಆಗಿ ಫಿಲ್ ಮಾಡಬೇಕು. ಒಂದ್ ವೇಳೆ ಬಂದಿದ್ರೆ x, y, ಇದು x, ಇದು y. ನಾನು ಏನ್ ಮಾಡ್ತೀನಿ, ಇಲ್ಲಿ ರಫ್ ವರ್ಕ್ ಅನ್ನ ಮಾಡ್ತೀನಿ. ಅಂದ್ರೆ y ಈಕ್ವಲ್ಸ್ ಟು ಇದು 6 ಮೈನಸ್ ಎಕ್ಸ್ ಅಂತ ಹೇಳಾಗಿದೆ. ಈ ಕಡೆ 10 ಮೈನಸ್ 2x. ಆ 2x ಅನ್ನ ಈ ಕಡೆ ತಂದಾಗ ಮೈನಸ್ ಎಕ್ಸ್ ಪ್ಲಸ್ 2x ಆಯ್ತು. 10 ಮೈನಸ್ 6 x ಈಕ್ವಲ್ಸ್ ಟು 4 ಅನ್ನೋದು ಬಂತು. ಈ 4 ಅನ್ನ 2ರಲ್ಲಿ ಮಧ್ಯದಲ್ಲಿ ಬರ್ಕೊಳ್ತೇನೆ. 4 4. ಇವಾಗ x ಈಕ್ವಲ್ಸ್ ಟು 4 ಅನ್ನ ಇಟ್ಕೊಂಡಾಗ 6ರಲ್ಲಿ 4 ಅನ್ನ ಹೋದ್ರೆ 2 ಬಂತು. ಇಲ್ಲಿ ಕೂಡ 2 ಬರ್ತದ. ಇಲ್ಲಿ 4 ಅನ್ನ ಇಟ್ಕೊಂಡಾಗ 4 2 8, 10ರಲ್ಲಿ 8 ಅನ್ನೋದ್ರೆ 2 ಅನ್ನೋದು ಬಂತು. ಮುಂದಿಂದು 6 ಅಂತ ಇಟ್ಕೊಳ್ತೀನಿ, ಹಿಂದಿಂದು 2. ಅಂದ್ರೆ ಹಿಂದಿಂದ ಒಂದು ಪಾಯಿಂಟ್. 6ರಲ್ಲಿ 2 ಅನ್ನು ಹೋದ್ರ 4, ಇಲ್ಲಿ 6ರಲ್ಲಿ 6 ಅನ್ನು ಹೋದ್ರ 0. ಇಲ್ಲಿ 2 ಅನ್ನು ಇಟ್ಕೊಂಡಾಗ 2 2 4, 10ರಲ್ಲಿ 4 ಅನ್ನು ಹೋದ್ರ 6 ಬಂತು. ಇಲ್ಲಿ 6 ಅನ್ನು ಇಟ್ಕೊಂಡಾಗ 6 2 12, 12ರಲ್ಲಿ 10 ಅನ್ನು ಹೋದ್ರ ಮೈನಸ್ 2. ಇವಾಗ ಇದನ್ನ ಗ್ರಾಫ್ ನಲ್ಲಿ ಹಾಕಬೇಕು. ಗ್ರಾಫ್ ನಲ್ಲಿ ಒಂದು y ಅಕ್ಷೆ, ಇನ್ನೊಂದು x ಅಕ್ಷೆ. ಇದು ಬರೆದ ನಂತರ ಸ್ಕೇಲ್ ಅನ್ನ ಕಂಪಲ್ಸರಿ ಬರಿಬೇಕಿಲ್ಲಿ. ಇದು x, ಇದು x ಡ್ಯಾಶ್, y y ಡ್ಯಾಶ್. ಇಲ್ಲಿ 1 2 3 4 5, ಇನ್ನೊಂದು ಇಲ್ಲಿ 6 ಅಂತೇಳಿ ಬರ್ತದೆ. 6 ಅಂತೇಳಿ ತಗೊಂಡಿನಿ ಇಲ್ಲಿ. ಈ ಕಡೆ y ಅಕ್ಷ ಕಡೆ 1 2 3 4 5, ಕೆಳಗಡೆ -1 -2 -3, ಈ ಕಡೆ -1 -2. x ಅಕ್ಷೆ ಸ್ಕೇಲ್, ಇದು x ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. 1 ಮೂಲಮಾನ. y ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್ ಅಥವಾ 1 ಮೂಲಮಾನ, ಎರಡು ಒಂದೇ ಕರೀತಾರೆ. ಮೊದಲನೇದು 2 ಅನ್ನ ಇದ್ದಾಗ 4, x ಈಕ್ವಲ್ಸ್ ಟು 2 ಅನ್ನ ಇದ್ದಾಗ y ಈಕ್ವಲ್ಸ್ ಟು 4. ಅದನ್ನು ಬರ್ಕೊಳ್ತೀನಿ. x ಈಕ್ವಲ್ಸ್ ಟು 2 ಇದ್ದಾಗ y ಈಕ್ವಲ್ಸ್ ಟು 4. 2, 4. x ಈಕ್ವಲ್ಸ್ ಟು 4 ಇದ್ದಾಗ y ಈಕ್ವಲ್ಸ್ ಟು 2. ಇಲ್ಲಿ 4, 2. 6 ಇದ್ದಾಗ 0, ಅದನ್ನ ಇಲ್ಲಿ ಬರ್ದ 6, 0. ನೆಕ್ಸ್ಟ್ ಈ ಒಂದು ರೇಖೆಯನ್ನು ಸೇರಿಸಬೇಕು. ಇಲ್ಲಿದ್ದ ಈ ರೀತಿ ಸೇರಿಸೇನೆ. ಇನ್ನೊಂದು 2 ಇದ್ದಾಗ 6, x ಈಕ್ವಲ್ಸ್ 2 ಇದ್ದಾಗ y ಈಕ್ವಲ್ ಟು 6, ಮೇಲ್ಗಡೆ ಬರ್ತಿದ್ದು 2, 6. 4, 2 ಅದು ಇಲ್ಲೇ ಬರ್ತದ. ಇನ್ನೊಂದು 6 ಇದ್ದಾಗ -2 ಇಲ್ಲಿ ಬರ್ತದ. 6, -2. ಈ ರೇಖೆಯನ್ನು ಕೂಡ ಸೇರಿಸ್ಬೇಕು. ಇವಾಗ ಈ ರೀತಿ ಇವೆರಡೂ ರೇಖೆಗಳನ್ನ ಎಲ್ಲಿ ಛೇದಿಸ್ತವ ಅಂತಂದ್ರೆ ಅದು x ಈಕ್ವಲ್ಸ್ ಟು 4 ಮತ್ತು y ಈಕ್ವಲ್ಸ್ ಟು 2 ಅನ್ನೋತ್ತಲ್ಲಿ ಛೇದಿಸ್ತವ. ಈ ರೀತಿ x ಮತ್ತು y ಬೆಲೆಗಳನ್ನ ಬರಿಬೇಕು. ಇಷ್ಟು ಬರೆದಿದ್ದಾದಲ್ಲಿ 4 ಅಂಕಗಳನ್ನು ಕೊಡ್ತಾರೆ ಕಂಪಲ್ಸರಿ. ಎಲ್ಲೂ ಮಾರ್ಕ್ಸ್ ಅನ್ನ ಕಟ್ ಮಾಡಲ್ರು. ಟೇಬಲ್ ಮಾರ್ಕ್ಸ್ ಅನ್ನ ಇರ್ತದ ಹೊರತು ಇದು ಬರೆದಾಗ ಸಪೋಸ್ ಇಲ್ಲಿ x ಈಕ್ವಲ್ಸ್ ಟು 2 ಅನ್ನ ಆದಾಗ y ಈಕ್ವಲ್ಸ್ ಟು 6 - 2, 6 - 2 ಅನ್ನ ಮಾಡಿದಾಗ 4, y ಈಕ್ವಲ್ಸ್ ಟು 4. ಈ ರೀತಿ ಟೈಮ್ ಅನ್ನ ವೇಸ್ಟ್ ಆಗ್ತದೆ.
ಲೆಕ್ಕ ಮಾಡಿದ್ರೆ ತಪ್ಪೇನಿಲ್ಲ, ಆದ್ರೆ ಟೈಮ್ ವೇಸ್ಟ್ ಆಗ್ತದೆ. ಇದಕ್ಕೆ ಯಾವುದೇ ರೀತಿ ಅಂಕವನ್ನ ಇರಲ್ಲ, ಟೇಬಲ್ ಕನ್ನ ಇರುತ್ತೆ. ಗ್ರಾಫ್ ಅನ್ನ ಹಾಕೋದು, ಸ್ಕೇಲ್ ಅನ್ನ ಕಂಪಲ್ಸರಿ ಹಾಕಬೇಕು. ನಂತರ ಎರಡು ರೇಖೆಗಳನ್ನು ಛೇದಿಸಬೇಕು. ಆಲ್ಮೋಸ್ಟ್ ಆಲ್ 90% ಛೇದಿಸುವ ರೇಖೆಗಳನ್ನೇ ಕೊಡ್ತಾರೆ. ನಂತರ ಕೊನೆಯದಾಗಿ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಎಷ್ಟು ಬರ್ತದೆ ಅಂತ ಹೇಳಿ ಇಂಡಿಕೇಟ್ ಮಾಡಬೇಕು. 35ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. 3:2 ಆಗಿದೆ. ಆ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ 21ನೇ ಪದಗಳ ಮೊತ್ತಗಳ ಅನುಪಾತವನ್ನ ಕಂಡುಹಿಡಿಯಿರಿ. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ: ಸಮಾಂತರ ಶ್ರೇಣಿಯ 11ನೇ ಪದ ಎ 11ನೇ ಪದ ಮತ್ತು 8ನೇ ಪದ ಎ 8ನೇ ಪದಗಳ ಅನುಪಾತ 3:2 ಅಂದ್ರೆ 3/2. ಎ 11 ಎ ಪ್ಲಸ್ 10d ಈಕ್ವಲ್ಸ್ ಟು 3 ಎ ಪ್ಲಸ್ 7d ಭಾಗಿಲೆ 2. ಓರೆ ಗುಣಾಕಾರ ಮಾಡಿದಾಗ 2a ಪ್ಲಸ್ 20d ಈಕ್ವಲ್ಸ್ ಟು 3a ಪ್ಲಸ್ 21d. ಇವೆರಡನ್ನ ಈ ಕಡೆ ತಂದಾಗ 3a 2a ಮೈನಸ್ 3a ಪ್ಲಸ್ 20d ಮೈನಸ್ 21d ಈಕ್ವಲ್ಸ್ ಟು 0. 3a ನಲ್ಲಿ ಒಂದು ಏನು ಹೋದ್ರ ಮೈನಸ್ a ಮೈನಸ್ 21d ಈಕ್ವಲ್ಸ್ ಟು 1d ಆಗ್ತದೆ. ಇಲ್ಲಿ 20d ಅಲ್ಲಿ 21d ಏನು ಹೋದ್ರ 1d ಈಕ್ವಲ್ಸ್ ಟು 0. a ಅನ್ನ ಆ ಕಡೆ ಕಳಿಸಿದಾಗ a ಈಕ್ವಲ್ಸ್ ಟು ಮೈನಸ್ ಡಿ ಅಂತ ಹೇಳಿ ಆಗ್ತದ, ಅಥವಾ ಡಿ ಅನ್ನ ಆ ಕಡೆ ಕಳಿಸಿದಾಗ ಡಿ ಈಕ್ವಲ್ಸ್ ಟು ಮೈನಸ್ ಎ ಅಂತ ಹೇಳಿ ಬರ್ದ. ಎ ವ್ಯಾಲ್ಯೂವನ್ನ ಸಿಕ್ತು. ನಂತರ ಏನ್ ಕೇಳಿದ್ದಾರೆ ಇಲ್ಲಿ ಎಸ್ 5 ಪದಗಳ ಮೊತ್ತ ಮತ್ತು 21ನೇ ಪದಗಳ S5 ಡಿವೈಡ್ ಬೈ S21 ಎಷ್ಟಾಗ್ತದ ಅಂತ ಹೇಳಿ ಸೂತ್ರ ಏನಾಗ್ತದೆ ಇಲ್ಲಿ n/2 2a ಪ್ಲಸ್ n-1 ಇಂಟು ಡಿ ಅಂದ್ರೆ SN ಸೂತ್ರ. ಇದು n/2 2a ಪ್ಲಸ್ n-1 ಇಂಟು ಡಿ ಸೂತ್ರ. S5 ಡಿವೈಡ್ ಬೈ S21 ಈಕ್ವಲ್ಸ್ ಟು n ಅಂದ್ರೆ 5 ಡಿವೈಡ್ ಬೈ 2 ಇಲ್ಲಿ 2a ಪ್ಲಸ್ ಇಲ್ಲಿ 5 n ಅಂದ್ರೆ 5 5-1 4 ಆಗ್ತದೆ 4d ಡಿವೈಡ್ ಬೈ 21 ಡಿವೈಡ್ ಬೈ 2 2a ಪ್ಲಸ್ 20d. ಇಲ್ಲಿ 2 ಕ್ಯಾನ್ಸಲ್ ಆಯ್ತು, 2 10 ಇಲ್ಲಿ ಕೂಡ 2 ಒಂದಲೆ 2 ಒಂದಲೆ 2 2 S5 ಡಿವೈಡ್ ಬೈ S21 ಈಕ್ವಲ್ಸ್ ಟು ಉಳಿತೇನು ಅಂತಂದ್ರೆ 5ರಿಂದ ಮಲ್ಟಿಪ್ಲೈ ಮಾಡಿದಾಗ 5a ಪ್ಲಸ್ 5 2 10d ಭಾಗಿಲೆ ಇಲ್ಲಿ 21a ಪ್ಲಸ್ 21 10 210d. ಇಲ್ಲಿ ಎ ಬೆಲೆಯನ್ನು ಆದೇಶ ಮಾಡಿದಾಗ S5 ಡಿವೈಡ್ ಬೈ S21 ಈಕ್ವಲ್ಸ್ ಟು ಎ ಅಂತಂದ್ರೆ ಮೈನಸ್ ಡಿ ಅಂತ ಹೇಳಿ ಬಂದದ, ಮೈನಸ್ ಡಿ ಅನ್ನ ಆದೇಶ ಮಾಡ್ತೀನಿ. ಇಲ್ಲಿ 5 ಇಂಟು ಮೈನಸ್ ಡಿ ಪ್ಲಸ್ 10d ಭಾಗಿಲೆ 21 ಇಂಟು ಮೈನಸ್ ಡಿ ಪ್ಲಸ್ 210d. ಇಲ್ಲಿ ಏನಾಗ್ತದ ಮೈನಸ್ 5d ಪ್ಲಸ್ 10d ಭಾಗಿಲೆ ಮೈನಸ್ 21d ಪ್ಲಸ್ 210d. 10ರಲ್ಲಿ 5 ಹೋದ್ರೆ 5d ಭಾಗಿಲೆ 210ರಲ್ಲಿ 21 ಹೋದ್ರೆ 189d. ಇಲ್ಲಿ ಮೈನಸ್ ಅನ್ನೋದು ಬರ್ತದ, ಇಲ್ಲ ಪ್ಲಸ್ ಅನ್ನೋದೇ, ಡಿ ಕ್ಯಾನ್ಸಲ್ ಆಯ್ತು. 5 ಭಾಗಿಲೆ 189. S5 ಡಿವೈಡ್ ಬೈ S21 ಅನುಪಾತಗಳನ್ನು ಏನಾಗ್ತವ 5 ಮತ್ತು S5 ಪದಗಳ ಮೊತ್ತ ಮತ್ತು S21ನೇ ಪದಗಳ ಮೊತ್ತ 5 ಭಾಗಿಲೆ 189 ಅನ್ನೋದು ಸರಿಯಾದ ಉತ್ತರ. 36ನೇ ಪ್ರಶ್ನೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತ ಅಥವಾ ಸಮ, ಆದ್ದರಿಂದ ಆ ತ್ರಿಭುಜಗಳನ್ನು ಸಮರೂಪಗಳಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ ಇದೆ, ಪ್ರಮೇಯವನ್ನು ತಾವು ಸಾಧಿಸಬೇಕು, ಕೋಕೋ ಪ್ರಮೇಯವನ್ನು ಸಾಧಿಸಬೇಕು. ಮೂವತ್ತೇಳನೇ ಪ್ರಶ್ನೆ, ಮರದಿಂದ ಮಾಡಿದ ಸಿಲಿಂಡರ್ನಿಂದ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಒಟ್ಟು ಎತ್ತರ 10 ಸೆಂಟಿಮೀಟರ್. ಸಿಲಿಂಡರ್ನ ಒಟ್ಟು ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ ಮಾತ್ರ ಕೊಟ್ಟಿದ್ದಾರೆ 3.5
ಸೆಂಟಿಮೀಟರ್. ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ರಿ. ಅದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನನ್ನ ಹತ್ರ ಒಂದು ಘನಾಕೃತಿ ಇದೆ. ಇದು ಘನಾಕೃತಿ ಇದೆ. ಇದನ್ನು ಕೊರೆದು ಈ ರೀತಿ ಒಂದು ಆಕೃತಿಯನ್ನ ಮಾಡಿದ್ದಾರೆ. ಎರಡು ಅರ್ಧಗೋಳದ ಆಕೃತಿಗಳನ್ನ ಕೊರೆಯಲಾಗಿದೆ ಅಂತಂದ್ರ ಒಂದು ಘನಾಕೃತಿ ಇತ್ತು ಸಿಲಿಂಡರ್ದು. ಈ ಕಡೆ ಅರ್ಧಗೋಳಾಕೃತಿಯನ್ನು ತೆಗೆದುಹಾಕಿದ್ದಾರೆ, ಈ ಕಡೆ ಅರ್ಧಗೋಳಾಕೃತಿಯನ್ನ ತೆಗೆದುಹಾಕಿದ್ದಾರೆ. ಮೇಲೆ ಮತ್ತು ಕೆಳಗಡೆ ತೆಗೆದುಹಾಕಿದಾಗ ಅದರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲಿ ಕೂಡ ಟೊಳ್ಳಾಗಿದೆ, ಕೆಳಗಡೆ ಕೂಡ ಟೊಳ್ಳಾಗಿದೆ. ಇದ್ರದ್ದು ಶಂಕುವಿನ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಮಾಡಿದಾಗ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದ. ಇಲ್ಲಿ ಬಹಳಷ್ಟು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೋತಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಸಿಲಿಂಡರ್ದು 2πr ಇಂಟು h ಪ್ಲಸ್ ಆರ್, ಅರ್ಧಗೋಳದು ಪ್ಲಸ್ 3πr² ಅಂತ ತಗೋತಾರ. ಮತ್ತೆ ಈ ಕಡೆ 3πr² ಅಂತ ತಗೋತಾರ. ಇದು ತಪ್ಪಾದ ಉತ್ತರವನ್ನು ಸಿಗ್ತದ. ಕರೆಕ್ಟ್ ಆದ ಉತ್ತರ ಅಂತಂದ್ರ ನಾನು ಇಲ್ಲಿ ಮಾಡ್ತೀನಿ, ತಾವು ನೋಡ್ಬೋದು. ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ ಟು 10 ಸೆಂಟಿಮೀಟರ್. ಪರಿಹಾರ ಇದ್ರದ್ದು ಸಿಲಿಂಡರ್ನ ತ್ರಿಜ್ಯವನ್ನ 3.5 ಸೆಂಟಿಮೀಟರ್ ಅಂದ್ರೆ 6 ತ್ರಿಜ್ಯ ಅಂದ್ರೆ 6 ಈಕ್ವಲ್ಸ್ ಟು 3.5 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಇದನ್ನ ನಾನು 7/2 ಅಂತ ಹೇಳಿ ಬರ್ಕೊಳ್ಬಹುದು ಸೆಂಟಿಮೀಟರ್. ಮತ್ತು ಅರ್ಧಗೋಳದ ತ್ರಿಜ್ಯ ಕೂಡ 6, ಅದು ಇದು ಸೇಮ್ ಇದೆ 3.5 ಸೆಂಟಿಮೀಟರ್. ಇದು ಕೂಡ 7/2 ಅಂತ ತಗೋತೀನಿ. ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರ ಸೂತ್ರವನ್ನ ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಬರ್ಕೊಳ್ಬೇಕು. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಬರ್ಕೊಂಡಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಲ್ಲವನ್ನ ಕೂಡಿಸಿದಾಗ ಪೂರ್ಣ ಅಂತ ಹೇಳಾಗ್ತದ. ಅದರ ಉತ್ತರವನ್ನು ನಾವು ಇಲ್ಲಿ ಬರಿಬೇಕು. πr² ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದು 2πrh ಪ್ಲಸ್ ಈ ಕಡೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಇಲ್ಲಿ r ಅದನ್ನೆಲ್ಲ ಸೇಮ್ ಇದೆ. 2πr ನ ಕಾಮನ್ ತೆಗಿತೀನಿ. 2πr ಕಾಮನ್ ತೆಗೆದಾಗ ಉಳಿತೇನಿಲ್ಲಿ r ಉಳಿತು, ಪ್ಲಸ್ ಇಲ್ಲಿ h ಅನ್ನು ಉಳಿತು, ಪ್ಲಸ್ ಇಲ್ಲಿ ಒಂದು r ಅನ್ನು ಉಳಿತು. ಇವಾಗ ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿದಾಗ 2 ಇಂಟು 22/7, ಪೈ ವ್ಯಾಲ್ಯೂ ಅನ್ನು ಕೊಟ್ಟಿಲ್ಲ, 22/7 ಅಂತ ತಗೋಬೇಕು. r ಬೆಲೆ 7/2 ಪ್ಲಸ್ ಇಲ್ಲಿ r ಬೆಲೆ 7/2 ಪ್ಲಸ್ h ಬೆಲೆ 10 ಪ್ಲಸ್ 7/2. ಇವೆಲ್ಲ ಸಿಂಪ್ಲಿಫೈ ಮಾಡಿದಾಗ 7 ಕ್ಯಾನ್ಸಲ್ ಆಯ್ತು, 2 ಕ್ಯಾನ್ಸಲ್ ಆಯ್ತು, 22 ಅನ್ನು ಉಳಿತಿಲ್ಲಿ. ಈ ಕಡೆ ಇಲ್ಲಿ 7/2 ಅಂತಂದ್ರೆ 2 ಅರ್ಧ 7ಗಳನ್ನು ಕೂಡಿಸಿದಾಗ 7 ಅಂತ ಹೇಳಾಗ್ತದ, ಪ್ಲಸ್ 10. ಕೊನೆಯದಾಗಿ ಉತ್ತರವನ್ನ 22 ಗುಣಿಲೆ 17 ಇವೆರಡನ್ನು ಗುಣಿಸಬೇಕು. 17 ಗುಣಿಲೆ 22, 7 14 ಪ್ಲಸ್ 1 ಕೈಲ 1, 7 ಅಂದ್ರೆ 7 1 8, 4 2 9, 924 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲೊಂದು ಸ್ವಲ್ಪ ತಪ್ಪಾಯ್ತು. 17 ಗುಣಿಲೆ 22 ಅನ್ನು ಮಾಡಿದಾಗ 2 7 14 ಕೈಲ 1, 2 1 2 3, 34, 374 ಸೆಂಟಿಮೀಟರ್ ಸ್ಕ್ವೇರ್. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ 374 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಇದರ ಉತ್ತರವನ್ನ ಸಿಗ್ತದ. ಇಲ್ಲಿ ತಾವು ಕನ್ಫ್ಯೂಷನ್ ಆಗಿರ್ಬೋದು. 7/2 ಪ್ಲಸ್ 10 ಪ್ಲಸ್ 7/2 ಇವೆರಡನ್ನ ಕೂಡಿಸಿದಾಗ 7/2 ಪ್ಲಸ್ 7/2 ಕೂಡಿಸಿದಾಗ ಲಸ 2 ಬಂತು 14, ಅಂದ್ರೆ ಮತ್ತಿದೇನಾಗ್ತದ 7 ಆಗ್ತದ. 7 ಪ್ಲಸ್ 10 17 ಆ ರೀತಿ ತಗೊಳ್ಳಿ. ನಾನು ಮುಂದಿನ ಅಥವಾ ಪ್ರಶ್ನೆ, ಇಲ್ಲಿ ಒಂದು ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ
ಗ್ರಾಹಕರಿಗೆ ಹಣ್ಣಿನ ರಸವನ್ನ ನೀಡುತ್ತಿದ್ದಾನೆ. ಸಿಲಿಂಡರ್ನಾಕಾರದ ಗಾಜಿನ ಲೋಟವನ್ನ ಒಳವ್ಯಾಸ 5 ಸೆಂಟಿಮೀಟರ್, ಒಳವ್ಯಾಸವನ್ನ 5 ಸೆಂಟಿಮೀಟರ್ ವ್ಯಾಸವನ್ನ ಕೊಟ್ಟಿದ್ರೆ ತ್ರಿಜ್ಯ ಕನ್ವರ್ಟ್ ಮಾಡ್ಬೇಕು ನಾವು. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರವು 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ. ಪೈ ಈಕ್ವಲ್ಸ್ ಟು 3.14 ಅಂತ ತಗೊಳ್ಬೇಕು. ಇಲ್ಲಿ ತಾವು ನೋಡ್ಬೋದು, ಮತ್ತೊಂದು ನಾನು ಇಲ್ಲಿ ಮಾಡೆಲ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ನೈಜವಾದ ಅಂದ್ರೆ ಗೋಚರವಾದಂತ ಒಂದು ಲೋಟ ಇದೆ. ಈ ಲೋಟದಲ್ಲಿ ಹೆಚ್ಚ ಕಡಿಮೆ 1 ಲೀಟರ್ ನೀರನ್ನ ಹಿಡಿತಿರ್ಬೋದು ಅಂತ ತಿಳ್ಕೊಳ್ಳೋಣ. ಇದು ಒಳಗಡೆ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ರೀತಿ ಒಂದು ಅರ್ಧಗೋಳವನ್ನ ಒಳಗಡೆ ಇಟ್ಟಿದ್ದಾರೆ. ಅವಾಗ ಏನಾಗ್ತದ ಅಂದ್ರೆ ಆ ಅರ್ಧಗೋಳದಷ್ಟು ನೀರನ್ನ ಕಡಿಮೆ ತುಂಬಿತು ಒಳಗಡೆ, ಅಷ್ಟು ಜಾಗವನ್ನ ಅದು ಅರ್ಧಗೋಳವನ್ನು ಆವರಿಸ್ಕೊಂಡಾಗ ಅರ್ಧಗೋಳದಲ್ಲಿ ಹಿಡಿಯುವಂತ ನೀರನ್ನ ಅದ್ರಲ್ಲಿ ಹಿಡಿಯೋದಿಲ್ಲ. ಇವಾಗ ಏನಾಗ್ತದ ಅಂದ್ರೆ ನೈಜ, ಇದು ಗೋಚರ ಅಂದ್ರೆ ಕಣ್ಣಿಗೆ ಕಾಣೋದು. ಇದು ಒಳಗಡೆ ಅರ್ಧಗೋಳವನ್ನಿದ್ದಾಗ ಅದು ಗೋಚರ ಅಂತ ಕರೀತಾರ. ತಾವು ನೋಡಿರ್ಬೋದು, ಒಂದು ಚಾ ಕುಡಿಯೋ ಕಪ್ ಅನ್ನ ಇರ್ತವೆ, ಟೀ ಕುಡಿಯೋ ಕಪ್ಪು, ಅದು ನೋಡ್ಲಿಕ್ಕೆ ದೊಡ್ಡದಿರ್ತದೆ ಬಟ್ ಒಳಗಡೆ ಕಡಿಮೆ ಚಾ ನಡೀತದೆ ಅಂತ ಮಾಡೆಲ್ಸ್ ಅನ್ನ ಇದು ಇದೆ. ನೋಡಕ್ಕೆ ಜಾಸ್ತಿ ಇದೆ, ಅದಕ್ಕೆ ಏನಂತ ಕರೀತಾರ ಲೋಟದ ಗೋಚರ ಸಾಮರ್ಥ್ಯ. ಇದು ಗೋಚರ ಸಾಮರ್ಥ್ಯ, ನೋಡಕ್ಕೆ. ಒಳಗಡೆ ಹಿಡಿಯೋದು ಅದು ನೈಜ ಸಾಮರ್ಥ್ಯ. ಎರಡನ್ನ ಕಂಡುಹಿಡಿಬೇಕು ಅಂದ್ರೆ ಎರಡರದ್ದು ಘನಫಲವನ್ನ ಕಂಡುಹಿಡಿಬೇಕು ನಾವು. ಸಿಲಿಂಡರ್ನ ಇಲ್ಲಿ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಪರಿಹಾರ: ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ ಟು 10 ಸೆಂಟಿಮೀಟರ್. ಸಿಲಿಂಡರ್ನ ತ್ರಿಜ್ಯ ಏನಾಗ್ತದ ಡಿ ಅಂತ ಹೇಳ್ಕೊಟ್ರೆ ವ್ಯಾಸ d/2 ಅಂತ ಹೇಳಾಗ್ತದ ತ್ರಿಜ್ಯವನ್ನ. ಇದು 5/2 ತ್ರಿಜ್ಯ r ಈಕ್ವಲ್ಸ್ ಟು 5/2 ಅಂತ ತಗೊಳ್ಳೇನಿ. ನಂತರ ಅರ್ಧಗೋಳದ ತ್ರಿಜ್ಯ r ಈಕ್ವಲ್ಸ್ ಟು ಅದು ಕೂಡ 5/2 ಅಂತ ಹೇಳಾಗ್ತದ. ಯಾಕಂದ್ರೆ ಅದ್ರ ಕೂಡ ವ್ಯಾಸ ಒಳವ್ಯಾಸ ಅಷ್ಟೇ ಇದೆ. ಇವಾಗ ನಾವು ಏನನ್ನ ಕಂಡುಹಿಡಿಬೇಕು? ಗೋಚರ ಸಾಮರ್ಥ್ಯ ಅದು ಪಾತ್ರೆಯ ಒಂದು ವ್ಯಾಪಾರಿ ತೋರಿಸಿರುವ ಆಕಾರದಲ್ಲಿ ಗಾಜಿನ ಲೋಟದ ಪಾತ್ರೆಯ ಏನ್ ಮಾಡಬೇಕು? ಲೋಟದ ಗೋಚರ ಸಾಮರ್ಥ್ಯ, ಲೋಟದ ಗೋಚರ ಸಾಮರ್ಥ್ಯ ಲೋಟದ ಸಾಮರ್ಥ್ಯ ಅಂದ್ರೆ ಅದು ಸಿಲಿಂಡರ್ನ ಘನಫಲ ಪೈ r²h. ಪೈ ಅಂತಂದ್ರೆ 3.14 ಅನ್ನು ತಗೊಳ್ಬೇಕು. ಯಾಕಂದ್ರೆ ಪೈ ವ್ಯಾಲ್ಯೂಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. 3.14 ಇಂಟು ಆರ್ ಅಂದ್ರೆ 5/2 ಇಂಟು 5/2 h 10 ಸೆಂಟಿಮೀಟರ್ ನ ಕೊಟ್ಟಿದ್ದಾರೆ. 2 1 2 5 10. ಇವಾಗ 3.14 ಇಂಟು 5 ಇಂಟು 5 ಇಂಟು 5/2 ಇವೆಲ್ಲವನ್ನ ಮಲ್ಟಿಪ್ಲೈ ಮಾಡಿದಾಗ 3.14 ಇಂಟು 5 ಇಂಟು 5 ಇಂಟು 5/2 ಅನ್ನ ಮಾಡಿದಾಗ ಇದನ್ನ ಎಲ್ಲ ಮಲ್ಟಿಪ್ಲೈ ಮಾಡಿದಾಗ 392.5/2 196.25 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಸಿಕ್ತು. ಇದು ಯಾವನಿದು? ಗೋಚರ ಸಾಮರ್ಥ್ಯ. ಇವಾಗ ಏನ್ ಕಂಡುಹಿಡ್ಬೇಕು ನಾವು? ನೈಜ ಸಾಮರ್ಥ್ಯವನ್ನ ಕಂಡುಹಿಡಬೇಕು. ಆ ನೈಜ ಸಾಮರ್ಥ್ಯವನ್ನ ನಾನು ಇಲ್ಲಿ ಕಂಡುಹಿಡಿತೇನೆ. ಲೋಟದ ನೈಜ ಸಾಮರ್ಥ್ಯ ಅದು ಏನಾಗ್ತದ ಅಂತಂದ್ರೆ ಸಿಲಿಂಡರ್ನ ಸಾಮರ್ಥ್ಯ ಮೈನಸ್ ಅರ್ಧಗೋಳದ ಸಾಮರ್ಥ್ಯ ಪೈ r²h ಮೈನಸ್ ಅರ್ಧಗೋಳದ ಸಾಮರ್ಥ್ಯ 2/3 ಪೈ r³ ಅಂತ ಹೇಳಾಗ್ತದ. ಇದನ್ನ ಇವಾಗ ಇದು ಬಂತಲ್ಲ ವ್ಯಾಲ್ಯೂಸ್ ಅನ್ನ 196.25 ಮೈನಸ್ 2/3 ಇಂಟು 3.14 ಇಂಟು r³ ಅಂತಂದಾಗ 5/2³ ಅಂತ ಹೇಳಾಗ್ತದ. 196.25 ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ
2 into 3.2 into 3.14 into 5 into 5 into 5. ಇಲ್ಲಿ ಕೆಳಗಡೆ ಛೇದನದಲ್ಲಿ 8 into 3 8 3 24 ಎಲ್ಲವನ್ನು ಇದು ಮಾಡಿದಾಗ 785 ಆಗ್ತು. ಕೆಳಗಡೆ 8 ಅನ್ನೋದು ಬರ್ತದೆ. 8 into 3 8 3 24 ಡಿವೈಡ್ ಬೈ ಇದನ್ನ 24 ದಿಂದ ಡಿವೈಡ್ ಮಾಡಿದಾಗ 196.25 minus 32.7 ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ಇದು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಇದನ್ನು 5 divided by 2 into 5 divided by 2 into 5 divided by 2 ಅಂತ ಹೇಳಾಗ್ತದೆ. 2 4 4 8 ಅದು 8 ಗುಣಿಲೆ ಇದು 3 ಮಾಡಿದಾಗ 8 3 24 ಅಂತ ಹೇಳಾಯ್ತು. ಅದನ್ನು ಇಲ್ಲಿ ಮಾಡಿ ನಾನು. ನೆಕ್ಸ್ಟ್ ಇದು 196.25 ಮೈನಸ್ 32.7 ಅನ್ನ ಮಾಡಿದಾಗ 163.55 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ನೈಜ ಸಾಮರ್ಥ್ಯವನ್ನು ಸಿಗ್ತದೆ. ಇದು ನೈಜ ಸಾಮರ್ಥ್ಯವನ್ನು ಸಿಕ್ತು. ಇದು ಗೋಚರ ಸಾಮರ್ಥ್ಯ. ಗೋಚರ ಸಾಮರ್ಥ್ಯ ಯಾವತ್ತೂ ಹೆಚ್ಚಿಗಾಗಿರ್ತದೆ, ನೈಜ ಸಾಮರ್ಥ್ಯವನ್ನು ಕಡಿಮೆ ಆಗಿರ್ತದೆ. ಈ ರೀತಿ ಇದರ ಲೆಕ್ಕವನ್ನು ಮಾಡಬೇಕು. ಇನ್ನು ಇದು ಕೊನೆಯ ಪ್ರಶ್ನೆ, 5 ಅಂಕದ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅದರಲ್ಲಿ 38ನೇ ಪ್ರಶ್ನೆ, ಎ ಬಿ ಮತ್ತು ಆರ್ ಕ್ಯೂಗಳು ಸಮತಟ್ಟಾದ ಎ ಬಿ ಮತ್ತು ಇಲ್ಲಿ ಕೊಟ್ಟಂತ ದತ್ತಾಂಶಗಳನ್ನು ಎ ಬಿ ಮತ್ತು ಆರ್ ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಿವೆ. ಇದೇ ನೆಲದ ಮೇಲೆ ಒಂದು ಪಿ ಬಿಂದುವಿನಿಂದ ಆರ್ ಕ್ಯೂ ಅನ್ನ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಕೋನ, ಈ 2 ಕಂಬದ ತುದಿಗಳಿಗೆ ಉಂಟಾದ ಕೋನ 30 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ತಾವು ಮತ್ತೊಂದ್ಸರಿ ನೋಡ್ಬೇಕು. ಇವೆರಡೂ ಸಮತಟ್ಟಾದ ನಿಂತಿವೆ. ಪಿ ಬಿಂದುವಿನಿಂದ ಕ್ಯೂ ಆರ್ ಪಾದದಿಂದ ಎ ಬಿ ಕಂಬದ ತುದಿಗೆ, ಮತ್ತು ಇಲ್ಲಿ ಪಿ ಬಿಂದುವಿನಿಂದ ಎ ಬಿ ಕಂಬದ ತುದಿಗೆ ನೋಡಿದಾಗ ಉಂಟಾದ ಕೋನಗಳು 30 ಡಿಗ್ರಿ, ಉನ್ನತ ಕೋನಗಳು 30 ಡಿಗ್ರಿ ಆಗಿವೆ. ಪಿ ಕ್ಯೂ ಈಕ್ವಲ್ಸ್ ಟು 24 ಸೆಂಟಿಮೀಟರ್. ಎ ಆರ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್, 13 ಮೀಟರ್. ಇದು ಎಲ್ಲ ಮೀಟರ್ನಲ್ಲಿ ಕೊಟ್ಟಿದ್ದಾರೆ. ಎ ಬಿಯ ಉದ್ದ ಎಷ್ಟು? ಎ ಬಿ ಈಕ್ವಲ್ಸ್ ಟು ಎಷ್ಟು? ಆರ್ ಕ್ಯೂ ಈಕ್ವಲ್ಸ್ ಟು ಎಷ್ಟು? ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿಯ ಉದ್ದವನ್ನು ಕಂಡುಹಿಡಿರಿ. ಎ ಪಿ ಈಕ್ವಲ್ಸ್ ಟು ಎಷ್ಟು ಅಂತೇಳಿ ಕೇಳಿದ್ದಾರೆ. ಇವುಗಳನ್ನು ನಾವು ಕಂಡುಹಿಡಿಯೋಣ. ಮೊದಲ ನಾನು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ತಗೊಳ್ತೀನಿ. ಪರಿಹಾರ ಇದ್ರದ್ದು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಕೋನ 90 ಡಿಗ್ರಿ ಆಗೇ ಇರ್ತದೆ. ಯಾಕಂದ್ರೆ ಅದು ನೇರವಾಗಿ ನಿಂತಿದೆ ಅಂದ್ರೆ ಕ್ಯೂ ಕೋನ 90 ಡಿಗ್ರಿ. 90 ಆದಾಗ ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಅಭಿಮುಖ ಕ್ಯೂ ಆರ್ ಭಾಗಿಲೆ ಪಿ ಕ್ಯೂ. ಟ್ಯಾನ್ 30 ಅಂದ್ರೆ 1/√3 ಈಕ್ವಲ್ಸ್ ಟು ಆರ್ ಕ್ಯೂ ಗೊತ್ತಿಲ್ಲ, ಆರ್ ಕ್ಯೂ ಅನ್ನ ಆಸ್ ಇಟ್ ಈಸ್ ಬರ್ಕೋತೀನಿ. ಪಿ ಕ್ಯೂ ಅನ್ನ 24. ಆರ್ ಕ್ಯೂ ಈಕ್ವಲ್ಸ್ ಟು 24√3 ಭಾಗಿಲೆ 3. 24/√3. ಇಲ್ಲಿ ಆರ್ ಕ್ಯೂ ಈಕ್ವಲ್ಸ್ ಟು 24/√3 ಛೇದನವನ್ನ ಅಕರ್ಣಿಕಾರಕ ಮಾಡಿದಾಗ ಭಾಗಿಲೆ √3. ಆರ್ ಕ್ಯೂ ಈಕ್ವಲ್ಸ್ ಟು 24√3 ಭಾಗಿಲೆ 3 ಅಂತೇಳಿ ಬಂತು. 3 8 24. ಆರ್ ಕ್ಯೂ ಈಕ್ವಲ್ಸ್ ಟು 8 ಗುಣಿಲೆ √3. √3ರ ಬೆಲೆ 1.7 ಅಂತ ತಗೋಬೇಕು. ಆರ್ ಕ್ಯೂ ಈಕ್ವಲ್ಸ್ ಟು 8 ಗುಣಿಲೆ 1.3. ಅವೆರಡನ್ನ ಗುಣಿಸಿದಾಗ 1.7 ಇಂಟು 8 ಅನ್ನು ಮಾಡಿದಾಗ 8 7 56. 8 1 8 + 5 13. 13.6 ಅನ್ನೋದು ಬರ್ತದ. ಆರ್ ಕ್ಯೂ ಈಕ್ವಲ್ಸ್ ಟು 13.6. ಒಂದನ್ನ ಈ ರೀತಿ ಸಿಕ್ತು. ನಂತರ ಇದನ್ನು ಅಳಿಸ್ತೇನೆ. ತ್ರಿಭುಜ ಪಿ ಎ ಕ್ಯೂ ನಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ಪಿ ಎ ಕ್ಯೂ ನಲ್ಲಿ 2 ಕೋನಗಳು 30 ಡಿಗ್ರಿ ಇವೆ. ಹಾಗಾಗಿ ಇದು ಒಂದು ಪಿ ಎ
ಈಕ್ವಲ್ಸ್ ಟು ಎ ಕ್ಯೂ ಅಂತೇಳಿ ಆಗ್ತದ. ಯಾಕಂದ್ರೆ ಅಭಿಮುಖ ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಸಮ ಕೋನಗಳ ಅಭಿಮುಖ ಬಾಹುಗಳು ಅವು ಎರಡು ಸಮನಾಗಿರ್ತವ. ಹಾಗಾಗಿ ಪಿ ಎ ಈಕ್ವಲ್ಸ್ ಟು ಎ ಕ್ಯೂ ಅಂತೇಳಿ ಇಲ್ಲಿ ತಗೊಂಡಿನಿ. ಅದೊಂದು ಸಮದ್ವಿಬಾಹು ತ್ರಿಭುಜ ಕೂಡ ಆಗ್ತದ. ಇವೆರಡು ಬಾಹುಗಳನ್ನು ಸಮನಾಗಿರೋ ಸಮದ್ವಿಬಾಹು ತ್ರಿಭುಜ ಆಗ್ತದ. ಇವಾಗ ತ್ರಿಭುಜ ಪಿ ಎ ಬಿ ಮತ್ತು ತ್ರಿಭುಜ ಕ್ಯೂ ಎ ಬಿಗಳಲ್ಲಿ ಈ ಎರಡೂ ತ್ರಿಭುಜಗಳನ್ನು ತಗೊಂಡಾಗ ಎರಡೂ ತ್ರಿಭುಜಗಳಲ್ಲಿ ಪಿ ಎ ಬಾಹು ಈಕ್ವಲ್ಸ್ ಟು ಕ್ಯೂ ಎ ಬಾಹು ಎ ಕ್ಯೂ ಬಾಹುಗಳನ್ನು ಈಗಾಗಲೇ ಈಕ್ವಲ್ ಅಂತ ತಗೊಂಡಿದ್ದೆವು, ಸಮ ಅಂತ ಹೇಳೋದು. ನಂತರ ಎ ಕ್ಯೂ ಪಿ ಕೋನ ಈಕ್ವಲ್ಸ್ ಟು ಎ, ಇಲ್ಲಿ ಬಿ ಅಲ್ಲ, ಇಲ್ಲಿ ಬಿ ಇದೆ, ಎ ಬಿ ಪಿ ಈಕ್ವಲ್ಸ್ ಟು ಎ ಬಿ ಕ್ಯೂ, ಎರಡು ಕೋನಗಳು 90 ಡಿಗ್ರಿ. ಎ ಬಿ ಬಾಹು ಈಕ್ವಲ್ಸ್ ಟು ಎ ಬಿ ಬಾಹು ಉಭಯ ಸಾಮಾನ್ಯ ಬಾಹು. ಬಾಕೋಬ ಪ್ರಕಾರ ಬಾಹು ಇದು ಕೋನ ಮತ್ತು ಬಾಹು ಅಥವಾ ಲಂಬ ವಿಕರ್ಣ ಬಾಹು ಪ್ರಕಾರ ಎರಡು ತ್ರಿಭುಜಗಳೇನಿರ್ತಾವ ಸರ್ವಸಮ. ತ್ರಿಭುಜ ಪಿ ಎ ಬಿ ಸರ್ವಸಮವಾಗಿದೆ. ತ್ರಿಭುಜ ಕ್ಯೂ ಎ ಬಿ ಎರಡು ತ್ರಿಭುಜಗಳು ಸರ್ವಸಮ. ಯಾಕಂದ್ರೆ ಬಾಕೋಬ ಅಂತ ಹೇಳಿ ತಗೊಳ್ಬಹುದು ಅಥವಾ RHS ಲಂಬ ವಿಕರ್ಣ ಬಾಹು ಅಂತ ಹೇಳಿ ತಗೊಳ್ಬಹುದು. ಸರ್ವಸಮ ಆದಾಗ ಪಿ ಬಿ ಈಕ್ವಲ್ಸ್ ಟು ಬಿ ಕ್ಯೂ ಅಂತ ಹೇಳಾಗ್ತದ. ಇವೆರಡು ಈಕ್ವಲ್ ಆಗ್ತವ ಬೈ CP/CT. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಈಕ್ವಲ್ ಇರ್ತವ. ಎರಡು ಈಕ್ವಲ್ ಅವ ಅಂತಂದ್ರ ಪಿ ಬಿ ಈಕ್ವಲ್ಸ್ ಟು ಬಿ ಕ್ಯೂ ಈಕ್ವಲ್ಸ್ ಟು 12. 24ರಲ್ಲಿ ಎರಡು ಭಾಗಗಳು ಮಾಡಿದಾಗ ಅವೆರಡು ಏನಾಗ್ತವ 12 ಅಂತೇಳಿ ಆಯ್ತು. ಇದು 12 ಅಂತೇಳಿ ಸಿಕ್ತು, ಪಿ ಬಿ ಅನ್ನೋದು 12 ಸಿಕ್ತು. ನಮಗೆ ಇವಾಗ ಏನೇನು ಕಂಡುಹಿಡಿಬೇಕಾಗಿದೆ, ಆರ್ ಕ್ಯೂ ಅನ್ನ ಕಂಡುಹಿಡಿದೆವು ಈಗಾಗಲೇ. ಇವಾಗ ಎ ಬಿ ಅನ್ನ ಕಂಡುಹಿಡಿಬೇಕು, ಮತ್ತೊಂದು ಎ ಪಿ ಅನ್ನ ಕಂಡುಹಿಡಿಬೇಕು. ತ್ರಿಭುಜ ಪಿ ಎ ಬಿ ನಲ್ಲಿ ಬಿ ಕೋನ 90 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಎ ಬಿ ಅಭಿಮುಖ ಆಗ್ತದ ಎ ಬಿ ಭಾಗಿಲೆ ಪಿ ಬಿ 1/√3 ಈಕ್ವಲ್ಸ್ ಟು ಎ ಬಿ ಅನ್ನೋದು ಗೊತ್ತಿಲ್ಲ, ಎ ಬಿ ಅನ್ನೇ ಕಂಡುಹಿಡಬೇಕಾಗಿದೆ. ಪಿ ಬಿ ಅನ್ನೋದು 12 ಬಂತು. ಇವಾಗ ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ √3 ಎ ಬಿ ಈಕ್ವಲ್ಸ್ ಟು 12 ಅನ್ನೋದು ಬಂತು. ಎ ಬಿ ಈಕ್ವಲ್ಸ್ ಟು 12 ಭಾಗಿಲೆ √3 ಅನ್ನೋದು ಬರ್ತದ. ಛೇದನವನ್ನ ಅಕರ್ಣಿಕಾರಕ ಮಾಡಿದಾಗ ಎ ಬಿ ಈಕ್ವಲ್ಸ್ ಟು 12√3 ಭಾಗಿಲೆ 3 4 12. ಎ ಬಿ ಈಕ್ವಲ್ಸ್ ಟು 4 ಗುಣಿಲೆ √3. ಎ ಬಿ ಈಕ್ವಲ್ಸ್ ಟು √3ರ ಬೆಲೆ 1.7 ಇದೆ. 7 4 28 ಕ್ಯಾರಿ 2 ಬಂತು 6.8. ಎ ಬಿ ಬೆಲೆ ಎಷ್ಟು ಬಂತು 6.8. ಎರಡನ್ನು ಗುಣಿಸಿದಾಗ 6.8. ಇನ್ನೊಂದು ಏನು ಕಂಡುಹಿಡಬೇಕಾಗಿದೆ ನಾವು ಲಾಸ್ಟ್ ಕೊನೆಯದಾಗಿ ಪಿ ಎ ಅನ್ನ ಕಂಡುಹಿಡಬೇಕಾಗಿದೆ. ಪಿ ಎ ಅನ್ನ ಕಂಡುಹಿಡಬೇಕಾದ್ರೆ ಅಭಿಮುಖ 6.8 ಅನ್ನೋದು ಬಂತು. ಈ 6.8 ಅಲ್ಲಿ ವಿಕರ್ಣವನ್ನ ಕಂಡುಹಿಡಬೇಕು. ಸೈನ್ 30 ಡಿಗ್ರಿ ಈಕ್ವಲ್ಸ್ ಟು ಎ ಬಿ ಡಿವೈಡ್ ಬೈ ಪಿ ಎ. ಸೈನ್ 30 ಎಷ್ಟಾಗ್ತದ 1/2 ಈಕ್ವಲ್ಸ್ ಟು ಎ ಬಿ ಅಂದ್ರೆ 6.2 ಡಿವೈಡ್ ಬೈ ಪಿ ಎ. ಓರೆ ಗುಣಾಕಾರ ಮಾಡಿದಾಗ ಪಿ ಎ ಈಕ್ವಲ್ಸ್ ಟು 6.2 ಇಂಟು 2 4 6 12 12. ಪಿ ಎ ಈಕ್ವಲ್ಸ್ ಟು 12.4. ಇದು 12.4 ಅನ್ನೋದು ಬಂತು. ಈ ರೀತಿ ಎಲ್ಲ ಬಾಹುಗಳನ್ನು ನಾವು 3 ಬಾಹುಗಳನ್ನು ಕಂಡುಹಿಡಬೇಕು. 3 ಬಾಹುಗಳ ಉದ್ದಗಳನ್ನು ಕೇಳಿದ್ರು, 3 ಬಾಹುಗಳ ಉದ್ದಗಳನ್ನು ಕಂಡುಹಿಡಿದೇವೆ. ಒಟ್ಟಾರೆಯಾಗಿ ಇದು 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ 1ರ ಕಂಪ್ಲೀಟ್ ಉತ್ತರಗಳನ್ನು 2 ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿನ ಪಾರ್ಟ್ 1 ಪಾರ್ಟ್ 2 ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಉತ್ತರವನ್ನು ಪಾರ್ಟ್ 3ಯಲ್ಲಿ ಕಂಪ್ಲೀಟ್ ಉತ್ತರವನ್ನು ಕೊಟ್ಟಿದ್ದೇನೆ. ಆ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಅನ್ನ ಅದರ ಪರಿಹಾರವನ್ನು ನೋಡೋಣ. ಧನ್ಯವಾದಗಳು.